ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೆಯದಾಗಿ ಮೋರನ್ ಸಮುದಾಯ. ಇದು ಅಸ್ಸಾಂನಲ್ಲಿ ವಾಸಿಸುವಂತಹ ಒಂದು ಸಮುದಾಯವಾಗಿದ್ದು, ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಮುದಾಯದವರು ಪರಿಶಿಷ್ಟ ಪಂಗಡದ ಸ್ಥಾನಮಾನಕ್ಕಾಗಿ ತಮ್ಮ ಬೇಡಿಕೆಯಲ್ಲಿ ಒತ್ತಡವನ್ನ ಹೆಚ್ಚಿಸಿದ್ದಾರೆ. ಆದ್ದರಿಂದ ಮೋರನ್ ಸಮುದಾಯ ಸುದ್ದಿಯಲ್ಲಿದೆ. ಇವರು ಅಸ್ಸಾಂ ಹಾಗೂ ಅರುಣಾಚಲ್ ಪ್ರದೇಶದಲ್ಲಿಯೂ ವಾಸಿಸುತ್ತಾರೆ. ಮುಖ್ಯವಾಗಿ ಅಸ್ಸಾಂನ ತಿನ್ಸುಕಿಯಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದ್ದಾರೆ. ಇವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಹೋಮ್ಗಳ ಆಗಮನಕ್ಕೂ ಮೊದಲು ಮೋರನ್ನರು ಬೆಂಗ್ಮಾರಾದಲ್ಲಿ ತಮ್ಮದೇ ಆದ ಸ್ವತಂತ್ರ ರಾಜ್ಯವನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಅದು ಇಂದಿನ ತಿನ್ಸುಕಿಯಾ. ಇವರು ತಮ್ಮದೇ ಆದ ಒಂದು ಸಾಮಾನ್ಯ ಉಪಭಾಷೆಯನ್ನ ಹೊಂದಿದ್ದರು. ಅದು ಟಿಬೆಟೋ ಬರ್ಮನ್ ಭಾಷಾ ಕುಟುಂಬದ ಬೋಡೋ ಗುಂಪಿನಿಂದ ಬಂದಿದೆ. ನಂತರ ಇವರು ಅಸ್ಸಾಮಿಯನ್ನ ಮಾತನಾಡುತ್ತಿದ್ದಾರೆ. ಮೋರನ್ನರು ಧರ್ಮದಿಂದ ವೈಷ್ಣವರು ಮತ್ತು ಅಮೋರಿಯಾ ಪಂಥಕ್ಕೆ ಸೇರಿದವರು. ಇವರಿಗೆ ಶ್ರೀ ಶಂಕರದೇವರ ಶಿಷ್ಯರಾದ ಶ್ರೀ ಅನಿರುದ್ಧ ದೇವರು ವೈಷ್ಣವ ಧರ್ಮವನ್ನ ಪರಿಚಯಿಸಿದವರು. ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ಳುವ ಮೊದಲು ಶಾಕ್ತ ನಂಬಿಕೆಯ ಅನುಯಾಯಿಗಳು ಕೇಚೈಕತಿ ತಾನ್ಗೆ ಸಂಯೋಜಿತರಾಗಿದ್ದರು. ಇದು ಮಾತೃದೇವತೆಯನ್ನ ಪೂಜಿಸುವ ದೇವಾಲಯವಾಗಿದೆ. ಇವರು ಆಚರಿಸುವ ಗಸರ್ ತಲಾರ್ ಬಿಹು ಮೋರನ್ ಬುಡಕಟ್ಟು ಜನಾಂಗದವರಲ್ಲಿ ಬಹಳ ಜನಪ್ರಿಯವಾಗಿದೆ ಮತ್ತು ಕೇರಿಯನ್ನು ಸಹ ಆಚರಿಸಲಾಗುತ್ತದೆ. ಮೋರನ್ ಸಮುದಾಯದವರು ಇವರು ಅಸ್ಸಾಂನಲ್ಲಿ ವಾಸಿಸುತ್ತಾರೆ. ಒಂದಷ್ಟು ಜನ ಅರುಣಾಚಲ್ ಪ್ರದೇಶದಲ್ಲಿಯೂ ಕೂಡ ವಾಸಿಸುತ್ತಾರೆ. ಇವರು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಮುದಾಯದವರಾಗಿದ್ದಾರೆ. ನೆಕ್ಸ್ಟ್, ಎನ್ನಿಸ್ಪಾಕ್ಸ್ ಕಾರ್ಯಕ್ರಮ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಕೇಂದ್ರ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಮತ್ತು ಸಂವಹನ ಸಚಿವರು ಈ ಕಾರ್ಯಕ್ರಮದ ಅಡಿಯಲ್ಲಿ ಇಸ್ರೋಗೆ ಭೇಟಿ ನೀಡಿದ ಈಶಾನ್ಯ ರಾಜ್ಯಗಳ ಶಾಲಾ ವಿದ್ಯಾರ್ಥಿಗಳೊಂದಿಗೆ ವರ್ಚುವಲ್ ಸಂವಾದ ನಡೆಸಿದರು. ಇದು ಒಂದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವಾಗಿದೆ. ಈ ರಾಜ್ಯದ ವಿದ್ಯಾರ್ಥಿಗಳನ್ನ ಇಸ್ರೋಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀಡಲು ಕರೆದೊಯ್ದಿದ್ದರು. ಅದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈಶಾನ್ಯ ವಿದ್ಯಾರ್ಥಿಗಳ ಬಾಹ್ಯಾಕಾಶ ಜಾಗೃತಿ ತಲುಪುವಿಕೆ ಮತ್ತು ಜ್ಞಾನ ಕಾರ್ಯಕ್ರಮ 8 ಈಶಾನ್ಯ ರಾಜ್ಯಗಳ ಸಹಯೋಗದೊಂದಿಗೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಬೆಂಬಲಿಸುವ ಒಂದು ಪ್ರಮುಖ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮವು ಈಶಾನ್ಯ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಇಸ್ರೋದ ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಪರಿಚಯಿಸುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನ ಹುಟ್ಟುಹಾಕುವ ಗುರಿಯನ್ನ ಹೊಂದಿದೆ. ಬೆಂಗಳೂರಿನಲ್ಲಿರುವ ಇಸ್ರೋ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ಸಂಶೋಧನೆ ಮತ್ತು ಪರಿಶೋಧನೆಯಲ್ಲಿ ಭಾರತದ ಪ್ರಗತಿಯ ತಲ್ಲೀನಗೊಳಿಸುವ ಅನುಭವವನ್ನ ಒದಗಿಸುವ ಮೂಲಕ ಭೌಗೋಳಿಕ ಮತ್ತು ಮಾಹಿತಿ ಅಂತರವನ್ನ ಕಡಿಮೆ ಮಾಡಲು ಇದು ಪ್ರಯತ್ನಿಸುತ್ತದೆ. ಈ ಕಾರ್ಯಕ್ರಮವು 800 ಪ್ರತಿಭಾನ್ವಿತ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿರುವ ಇಸ್ರೋ ಕೇಂದ್ರಗಳಿಗೆ ಎಕ್ಸ್ಪೋಜರ್ ಭೇಟಿಗಳನ್ನ ಕಲ್ಪಿಸುತ್ತದೆ. ಈಶಾನ್ಯದ ಪ್ರದೇಶದ ಪ್ರತಿ ರಾಜ್ಯದಿಂದ 100 ವಿದ್ಯಾರ್ಥಿಗಳು, ಒಟ್ಟು 800 ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರ ಕ್ರಮವಾಗಿ 60:40ರಲ್ಲಿ ಹಣಕಾಸನ್ನ ಒದಗಿಸುತ್ತದೆ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರಾ ಇವು ಈಶಾನ್ಯ ರಾಜ್ಯಗಳಾಗಿವೆ. ಈ ಎಲ್ಲ ರಾಜ್ಯಗಳಿಂದ ವಿದ್ಯಾರ್ಥಿಗಳನ್ನ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಇಸ್ರೋದ ಬಗ್ಗೆ ಮಾಹಿತಿಯನ್ನ ನೀಡಲು ಬೆಂಗಳೂರಿನಲ್ಲಿರುವ ಇಸ್ರೋ ಕೇಂದ್ರಕ್ಕೆ ಕರೆತಂದಿದ್ದರು. ಅದರ ಬಗ್ಗೆ ಇದು ಮಾಹಿತಿ. ನೆಕ್ಸ್ಟ್, ಹತೈ ಮೆಣಸಿನಕಾಯಿ. ಇದು ಮಣಿಪುರದಲ್ಲಿ GI ಟ್ಯಾಗ್ ಅನ್ನ ಪಡೆದಿರುವಂತಹ ಒಂದು ಮೆಣಸಿನಕಾಯಿ ತಳಿಯಾಗಿದೆ. ಇವಾಗ ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ GI ಟ್ಯಾಗ್ ಮಾಡಲಾದ ಹತೈ ಚಿಲ್ಲಿಯನ್ನು ಉತ್ತೇಜಿಸಲು ಮಣಿಪುರದಲ್ಲಿ 14ನೇ ಸಿರಾರಕೋಂಗ್ ಹತೈ ಚಿಲ್ಲಿ ಫೆಸ್ಟಿವಲ್ ಅನ್ನ ಉದ್ಘಾಟಿಸಲಾಯಿತು. ಹತೈ ಮೆಣಸಿನಕಾಯಿ ಇದನ್ನು ಸಾಮಾನ್ಯವಾಗಿ ಸಿರಾರ್ಕೋಂಗ್ ಚಿಲ್ಲಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಸ್ಥಳೀಯ ಮೆಣಸಿನಕಾಯಿ ವಿಧವನ್ನು ಜೂಮ್ ವ್ಯವಸ್ಥೆಯಡಿಯಲ್ಲಿ ಇಳಿಜಾರುಗಳಲ್ಲಿ ಬೆಳೆಸಲಾಗುತ್ತದೆ. ಈ ಮೆಣಸಿನಕಾಯಿ 2021ರಲ್ಲಿ ಭೌಗೋಳಿಕ ಸೂಚನಾ ಟ್ಯಾಗ್ ಅನ್ನ ಪಡೆದುಕೊಂಡಿದೆ.
ಇದು ವಿಶ್ವದ ಅತ್ಯುತ್ತಮ ಮೆಣಸಿನಕಾಯಿ ಪ್ರಭೇದಗಳಲ್ಲಿ ಒಂದಾಗಿದೆ. ಇದರ ವಿಶಿಷ್ಟ ಬಣ್ಣ, ರುಚಿ, ಗಾತ್ರ ಮತ್ತು ಆಕಾರವು ಸಿರಾರ್ಕೋಮ್ ಗ್ರಾಮದಲ್ಲಿ ಬೆಳೆಯುವ ವಿವಿಧ ವಿಶಿಷ್ಟ ಲಕ್ಷಣವಾಗಿದೆ. ಇದರ ಗಾಢ ಕೆಂಪು ಬಣ್ಣ ಮತ್ತು ವಿಶೇಷ ರುಚಿಯಿಂದಾಗಿ ರಾಜ್ಯದ ಒಳಗೆ ಮತ್ತು ಹೊರಗೆ ಹೆಚ್ಚಿನ ಬೇಡಿಕೆ ಇದೆ. ತಂಕುಲ್ ನಾಗಾ ಪ್ರಾಬಲ್ಯದ ಸಿರಾರ್ಕಾಂಗ್ ಗ್ರಾಮದ ನಿವಾಸಿಗಳಿಗೆ ಇದರ ಕೃಷಿ ಪ್ರಮುಖ ಆದಾಯವಾಗಿದೆ. ಇದು ಅಮೆರಿಕನ್ ಸ್ಪೈಸ್ ಟ್ರೇಡ್ ಅಸೋಸಿಯೇಷನ್ ಅಸ್ತಾ 164ರ ಅತ್ಯಂತ ಹೆಚ್ಚಿನ ಬಣ್ಣ ಮೌಲ್ಯವನ್ನ ಹೊಂದಿದೆ. ಏನಿದು ಆಸ್ತಾ? ಕೆಂಪು ಮೆಣಸಿನಕಾಯಿಯ ವಾಣಿಜ್ಯ ಮೌಲ್ಯವನ್ನ ನಿರ್ಧರಿಸುವಲ್ಲಿ ಅಮೆರಿಕನ್ ಸ್ಪೈಸ್ ಟ್ರೇಡ್ ಅಸೋಸಿಯೇಷನ್ ಬಣ್ಣದ ಮೌಲ್ಯವು ಪ್ರಮುಖ ಅಂಶವಾಗಿದೆ. ಮೆಣಸಿನಕಾಯಿಯ ಹೊರತೆಗೆಯಬಹುದಾದ ಬಣ್ಣವನ್ನ ಸಾಮಾನ್ಯವಾಗಿ ಆಸ್ತಾ ಮೌಲ್ಯಗಳನ್ನ ಬಳಸಿ ವ್ಯಕ್ತಪಡಿಸಲಾಗುತ್ತದೆ. ಹತೇಯಿ ಚಿಲ್ಲಿ ಇದು 2021ರಲ್ಲಿ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಇದನ್ನ ಉತ್ತೇಜಿಸಲು ಮಣಿಪುರದಲ್ಲಿ 14ನೇ ಸಿರಾರಾಕೋಂಗ್ ಹತೇಯಿ ಚಿಲ್ಲಿ ಫೆಸ್ಟಿವಲ್ ಅನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಜಾಗತಿಕ ನಾವೀನ್ಯತೆ ಸೂಚ್ಯಂಕ. ವಿಶ್ವ ಬೌದ್ಧಿಕ ಆಸ್ತಿಯ ಸಂಸ್ಥೆಯ ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2025ರ ಪ್ರಕಾರ 2024ರಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಬೆಳವಣಿಗೆಯು 2.9%ಕ್ಕೆ ಇಳಿದಿದೆ. 2025ರಲ್ಲಿ 2.3%ಕ್ಕೆ ಇಳಿಯುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಏನಿದು ಜಾಗತಿಕ ನಾವೀನ್ಯತೆ ಸೂಚ್ಯಂಕ? ಇದು ನಾವೀನ್ಯತೆಯ ಯಶಸ್ಸು ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ದೇಶಗಳ ಶ್ರೇಣೀಕರಣವಾಗಿದೆ. ಇದನ್ನು ಮೊದಲು 2007ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ನಾವೀನ್ಯತೆಯ ಕಾರ್ಯಕ್ಷಮತೆಯನ್ನು ಅಳೆಯಲು ಮತ್ತು ಹೋಲಿಸಲು ಪ್ರಮುಖ ಜಾಗತಿಕ ಮಾನದಂಡವಾಗಿದೆ. ಇದನ್ನು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ನೀತಿಗಳಿಗೆ ಅಧಿಕೃತ ಉಲ್ಲೇಖವಾಗಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಗುರುತಿಸಿದೆ. ಇದನ್ನು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ವಾರ್ಷಿಕವಾಗಿ ಪ್ರಕಟಿಸುತ್ತದೆ. ಇದು ಹೂಡಿಕೆ ಮಾದರಿಗಳು, ತಾಂತ್ರಿಕ ಪ್ರಗತಿ, ಅಳವಡಿಕೆ ದರಗಳು ಮತ್ತು ಸಾಮಾಜಿಕ ಆರ್ಥಿಕ ಪರಿಣಾಮಗಳ ಮೂಲಕ ಜಾಗತಿಕ ನಾವೀನ್ಯತೆ ಪ್ರವೃತ್ತಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಇದು ಸರ್ಕಾರ, ಕೈಗಾರಿಕೆ, ಸಂಶೋಧಕರು ಪ್ರಪಂಚದಾದ್ಯಂತ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪಾಲನ್ನು ಹೊಂದಿರುವ ಯಾರಿಗಾದರೂ ಉಪಯುಕ್ತ ಸಂಪನ್ಮೂಲವನ್ನು ಒದಗಿಸುತ್ತದೆ. ಈ ಸೂಚ್ಯಂಕದಲ್ಲಿ ಸತತವಾಗಿ 15ನೇ ವರ್ಷವೂ ಕೂಡ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ನಂತರ ಸ್ವೀಡನ್ 2ನೇ ಸ್ಥಾನದಲ್ಲಿ, ಯುನೈಟೆಡ್ ಸ್ಟೇಟ್ಸ್ 3ನೇ ಸ್ಥಾನದಲ್ಲಿ, ಕೊರಿಯಾ 4ನೇ ಸ್ಥಾನದಲ್ಲಿ, ಸಿಂಗಪೂರ್ 5ನೇ ಸ್ಥಾನದಲ್ಲಿದೆ. ಭಾರತ, ಟರ್ಕಿ, ವಿಯೆಟ್ನಾಂ ಮತ್ತು ಮೊರೊಕೊ ಮುಂತಾದ ಇತರ ದೇಶಗಳು ಶ್ರೇಯಾಂಕದಲ್ಲಿ ಮೇಲ್ಮುಖ ಚಲನಶೀಲತೆಗೆ ಹೆಸರುವಾಸಿಯಾಗಿವೆ. 2025ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತವು 139 ಆರ್ಥಿಕತೆಗಳಲ್ಲಿ 38ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತೆ ಸೂಚ್ಯಂಕವು ಪ್ರಕಟವಾಗಿದ್ದು ಇದನ್ನ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯು ವಾರ್ಷಿಕವಾಗಿ ಪ್ರಕಟಿಸುತ್ತದೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ. ನಮ್ಮ ಭಾರತವು 38ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ಪಿಎಂ ಮಿತ್ರ ಪಾರ್ಕ್ಸ್. ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಮಧ್ಯಪ್ರದೇಶದ ದಾರ್ ಜಿಲ್ಲೆಯಲ್ಲಿ ದೇಶದ ಮೊದಲ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶ ಮತ್ತು ಉಡುಪು ಉದ್ಯಾನವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಆದ್ದರಿಂದ ಈ ಪಿಎಂ ಮಿತ್ರ ಪಾರ್ಕ್ಸ್ ಯೋಜನೆ ಸುದ್ದಿಯಲ್ಲಿದೆ. ಏನಿದು ಪಿಎಂ ಮಿತ್ರ ಪಾರ್ಕ್ಸ್? ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶ ಮತ್ತು ಉಡುಪು ಒಂದು ಮೆಗಾ ಜವಳಿ ಕೇಂದ್ರವಾಗಿದ್ದು ಇದು ನೇಯ್ಗೆ, ಬಣ್ಣ ಹಾಕುವುದು, ಮುದ್ರಣ ಮತ್ತು ಉಡುಪು ತಯಾರಿಕೆಯಂತಹ ಜವಳಿ ಉತ್ಪಾದನೆಯ ಪ್ರತಿಯೊಂದು ಹಂತವನ್ನು ಒಂದೇ ಸ್ಥಳಕ್ಕೆ ತರುತ್ತದೆ. ಪ್ರತಿಯೊಂದು ಉದ್ಯಾನವನವು ದೊಡ್ಡ ಪ್ರದೇಶವನ್ನ ಆವರಿಸುತ್ತದೆ. ಜವಳಿ ಉತ್ಪಾದನೆಗೆ ಸಂಪೂರ್ಣ ಪರಿಸರ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಯೋಜನೆಯು ಫಾರ್ಮ್ ಟು ಫೈಬರ್, ಟು ಫ್ಯಾಕ್ಟರಿ, ಟು ಫ್ಯಾಷನ್, ಟು ಫಾರಿನ್ ಎಂಬ ದೃಷ್ಟಿಕೋನದೊಂದಿಗೆ ಪ್ರೇರಿತವಾಗಿದೆ. ಭಾರತೀಯ ಜವಳಿಗಳನ್ನ ಅಗ್ಗವಾಗಿಸುವ, ಮಾರುಕಟ್ಟೆಗೆ ವೇಗವಾಗಿ ಮತ್ತು ಉತ್ತಮ ಗುಣಮಟ್ಟದ್ದಾಗಿಸುವ ಗುರಿಯನ್ನ ಹೊಂದಿದೆ. ಜವಳಿ ಸಚಿವಾಲಯ ಇದರ ನೋಡಲ್ ಸಚಿವಾಲಯವಾಗಿದೆ. ಪ್ರಸ್ತಾವಿತ ಮೆಗಾ ಜವಳಿ ಪಾರ್ಕ್ಗಳಿಗೆ ರಾಜ್ಯ ಸರ್ಕಾರಗಳು ಭೂಮಿ ಮತ್ತು ವರ್ಧಿತ ಉಪಯುಕ್ತತೆ ಮೂಲಸೌಕರ್ಯಗಳನ್ನು ಒದಗಿಸುತ್ತವೆ.
7 ಅನುಮೋದಿತ ಪ್ರಧಾನಮಂತ್ರಿ ಮಿತ್ರ ಉದ್ಯಾನವನಗಳು ಈ ರಾಜ್ಯಗಳಲ್ಲಿವೆ. ತಮಿಳುನಾಡು, ತೆಲಂಗಾಣ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಮಹಾರಾಷ್ಟ್ರ. ಈ 7 ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ಮಿತ್ರ ಉದ್ಯಾನವನಗಳನ್ನ ಘೋಷಿಸಲಾಗಿದೆ. ಇವು 7 ರಾಜ್ಯಗಳಲ್ಲಿ ಅನುಮೋದನೆಯನ್ನ ಪಡೆದುಕೊಂಡಿವೆ. ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಅನುಮೋದನೆ ಮಾಡಲಾಗಿದೆ. ನೆಕ್ಸ್ಟ್, ಜಪಾನೀಸ್ ಎನ್ಸೆಫಾಲಿಟಿಸ್. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಜಪಾನೀಸ್ ಎನ್ಸೆಫಾಲಿಟಿಸ್ ವೈರಸ್ ಸೋಂಕುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ವ್ಯಕ್ತಿಗಳು ಹೆಚ್ಚು ತೀವ್ರತರವಾದ ಡೆಂಗ್ಯೂಗೆ ಗುರಿಯಾಗಬಹುದು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಜಪಾನೀಸ್ ಎನ್ಸೆಫಾಲಿಟಿಸ್ ಇದು ಜಪಾನೀಸ್ ಎನ್ಸೆಫಾಲಿಟಿಸ್ ವೈರಸ್ನಿಂದ ಉಂಟಾಗುವ ವೈರಲ್ ಪ್ರಾಣಿಜನ್ಯ ಕಾಯಿಲೆಯಾಗಿದೆ. ಜಪಾನೀಸ್ ಎನ್ಸೆಫಾಲಿಟಿಸ್ ವೈರಸ್ ಡೆಂಗ್ಯೂ, ಹಳದಿ ಜ್ವರ ಮತ್ತು ವೆಸ್ಟ್ ನೈಲ್ ವೈರಸ್ಗಳಿಗೆ ಸಂಬಂಧಿಸಿದ ಪ್ಲೇವಿ ವೈರಸ್ ಆಗಿದೆ. ವಿಷ್ಣುಯಿ ಗುಂಪಿನ ಸೋಂಕಿತ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಈ ವೈರಸ್ ಮನುಷ್ಯರಿಗೆ ಹರಡುತ್ತದೆ. ಈ ವೈರಸ್ ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ. ಇದು ಏಷ್ಯಾದ ಗ್ರಾಮೀಣ ಪ್ರದೇಶಗಳಲ್ಲಿ, ವಿಶೇಷವಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಪ್ರಚಲಿತವಾಗಿರುವ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಜಪಾನೀಸ್ ಎನ್ಸೆಫಾಲಿಟಿಸ್ ವೈರಸ್ ಮತ್ತು ಡೆಂಗ್ಯೂ ವೈರಸ್ ಎರಡೂ ಒಂದೇ ಕುಲಕ್ಕೆ ಸೇರಿವೆ. ಜಪಾನೀಸ್ ಎನ್ಸೆಫಾಲಿಟಿಸ್ ಇದು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಜ್ವರ, ತಲೆನೋವು, ವಾಂತಿ ಮತ್ತು ಗೊಂದಲ, ರೋಗಗ್ರಸ್ತವಾಗುವಿಕೆಗಳು, ಪಾರ್ಶ್ವವಾಯು ಮುಂತಾದ ನರವೈಜ್ಞಾನಿಕ ಚಿಹ್ನೆಗಳಿಗೆ ಕಾರಣವಾಗುತ್ತದೆ. ಅನೇಕ ಸೋಂಕಿತ ವ್ಯಕ್ತಿಗಳು ಸೌಮ್ಯವಾದ ಅಥವಾ ಯಾವುದೇ ಲಕ್ಷಣಗಳನ್ನು ತೋರಿಸದಿದ್ದರೂ ತೀವ್ರತರವಾದ ಪ್ರಕರಣಗಳು ಶಾಶ್ವತ ಮೆದುಳಿನ ಹಾನಿ ಅಥವಾ ಸಾವಿಗೆ ಕಾರಣವಾಗಬಹುದು. ಲಸಿಕೆ ಹಾಕುವುದು ಅತ್ಯಂತ ಪರಿಣಾಮಕಾರಿ ತಡೆಗಟ್ಟುವ ತಂತ್ರವಾಗಿದೆ. ಭಾರತ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ 2 ಡೋಸ್ ಲಸಿಕೆಗಳು 2013ರಿಂದ ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮದ ಭಾಗವಾಗಿದೆ. ನೆಕ್ಸ್ಟ್, ಆಲಮಟ್ಟಿ ಆಣೆಕಟ್ಟು. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಆಣೆಕಟ್ಟಾಗಿದೆ. ಕೃಷ್ಣಾ ನದಿಗೆ ಈ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ. ಈ ಆಣೆಕಟ್ಟಿಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಎಂದು ಕೂಡ ಕರೆಯುತ್ತೇವೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ 3ರ ಅನುಷ್ಠಾನಕ್ಕೆ ವೇದಿಕೆ ಸಜ್ಜುಗೊಳಿಸಲು ಬೇಕಾಗಿರುವಂತಹ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಇತ್ತೀಚೆಗೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಅದರಿಂದ ಇದು ಸುದ್ದಿಯಲ್ಲಿದೆ. ಆಲಮಟ್ಟಿ ಅಣೆಕಟ್ಟು ಇದು ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಜಲ ವಿದ್ಯುತ್ ಯೋಜನೆಯಾಗಿದೆ. ಈ ಅಣೆಕಟ್ಟು ಜುಲೈ 2005ರಲ್ಲಿ ಪೂರ್ಣಗೊಂಡಿದೆ. ನೆರೆಯ ಪ್ರದೇಶಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರನ್ನು ಪೂರೈಸುವುದು, ಜಲ ವಿದ್ಯುತ್ ಉತ್ಪಾದಿಸುವುದು, ಆ ಪ್ರದೇಶದಲ್ಲಿ ಪ್ರವಾಹ ಅಪಾಯಗಳನ್ನು ನಿರ್ವಹಿಸುವುದು ಪ್ರಾಥಮಿಕ ಉದ್ದೇಶಗಳೊಂದಿಗೆ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಅಣೆಕಟ್ಟನ್ನು 519 ಮೀಟರ್ MSL ನಲ್ಲಿ 123.08 TMC ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿದೆ. 52.5 ಮೀಟರ್ ಎತ್ತರದಲ್ಲಿ ಮತ್ತು 3.5 ಕಿಲೋಮೀಟರ್ ಉದ್ದದಲ್ಲಿ ವಿಸ್ತರಿಸಿರುವ ಆಲಮಟ್ಟಿ ಅಣೆಕಟ್ಟು ಮೇಲ್ಭಾಗದ ಕೃಷ್ಣಾ ನೀರಾವರಿ ಯೋಜನೆಯ ಪ್ರಮುಖ ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ. 290 ಮೆಗಾವ್ಯಾಟ್ ವಿದ್ಯುತ್ ಕೇಂದ್ರವು ಆಲಮಟ್ಟಿ ಅಣೆಕಟ್ಟಿನ ಬಲಭಾಗದಲ್ಲಿದೆ. ವಿದ್ಯುತ್ ಉತ್ಪಾದನೆಯ ನಂತರ ಕೆಳಮಟ್ಟದ ನೀರಾವರಿ ಅವಶ್ಯಕತೆಗಳನ್ನು ಪೂರೈಸಲು ನಾರಾಯಣಪುರ ಜಲಾಶಯಕ್ಕೆ ನೀರನ್ನು ಬಿಡುಗಡೆ ಮಾಡಲಾಗುತ್ತದೆ. ಆಲಮಟ್ಟಿ ಅಣೆಕಟ್ಟಿನ ಸುತ್ತಲಿನ 77 ಎಕರೆಗಳನ್ನು ಜಪನೀಸ್ ಗಾರ್ಡನ್, ರಾಕ್ ಗಾರ್ಡನ್, ಮೊಘಲ್ ಗಾರ್ಡನ್, ಗೋಪಾಲಕೃಷ್ಣ ಗಾರ್ಡನ್ ಮತ್ತು ಲವಕುಶ ಗಾರ್ಡನ್ ಸೇರಿದಂತೆ ಸೂಕ್ಷ್ಮವಾಗಿ ನಿರ್ವಹಿಸಲಾದ ಉದ್ಯಾನವನಗಳಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ದಿನದ ಮಾಹಿತಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ವಿದ್ಯಮಾನಗಳು ಇದ್ದವು. ಈ ಮಾಹಿತಿಯನ್ನ ನೀವು ಪದೇ ಪದೇ ಕೇಳಿ ಮನನ ಮಾಡಿಕೊಳ್ಳಿ. ಏಕೆಂದರೆ ಬರುವ ಕರ್ನಾಟಕ ರಾಜ್ಯದ ನೇಮಕಾತಿ ಆದೇಶಗಳು ಹೊರಬೀಳಲಿದ್ದು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಹೊಸದಾದ ಮಾಹಿತಿಗಳನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ನಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ತರಗತಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.